ಈಗ ನಾವು ಸಂಕಲನದ ಹಾಗೂ ಗುಣಾಕಾರದ ಅನನ್ಯತಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ಣ ಸಂಖ್ಯೆಗಳಿಗೂ ಹಾಗೂ ಸ್ವಾಭಾವಿಕ ಸಂಖ್ಯೆಗಳಿಗೂ ಪ್ರಮುಖ ವ್ಯತ್ಯಾಸವೆಂದರೆ ಪೂರ್ಣ ಸಂಖ್ಯೆಯಲ್ಲಿರುವ ಸೊನ್ನೆಯಾಗಿದೆ. ಸಂಕಲನದಲ್ಲಿ ಇದೇ ಸೊನ್ನೆಯ ಪಾತ್ರವನ್ನು ನಾವು ಈಗ ಗಮನಿಸೋಣ. ಈಗ ನಾನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈಗ ನನ್ನ ಬಳಿ 3 ಚೌಕಳಿ ಬಿಲ್ಲೆಗಳಿವೆ. ಈ 3 ಚೌಕಳಿ ಬಿಲ್ಲೆಗಳಿಗೆ ನಾನು ಸೊನ್ನೆಯನ್ನು ಸೇರಿಸುತ್ತಿದ್ದೇನೆ, ಅಂದರೆ ಏನನ್ನೂ ಸೇರಿಸುತ್ತಿಲ್ಲ. ಹಾಗಾದರೆ ಇದರ ಬೆಲೆಯಲ್ಲಿ ಬದಲಾಯಿತೆ? ಇಲ್ಲ, 3 ಚೌಕಳಿ ಬಿಲ್ಲೆಗಳೇ ಉಳಿದಿದೆ. ಅದೇ ರೀತಿ ಈಗ ಇಲ್ಲಿ ಏನೂ ಇಲ್ಲ, ಅಂದರೆ ಶೂನ್ಯ, 0 ಇದೆ. ಇದಕ್ಕೆ ನಾನು 2 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. ಈಗ ಇದರ ಉತ್ತರ ಎಷ್ಟು? 2. ಅಂದರೆ ಒಂದು ಸಂಖ್ಯೆಗೆ ಸೊನ್ನೆಯನ್ನು ಸೇರಿಸಿದಾಗ ಅಥವಾ ಸೊನ್ನೆಗೆ ಸಂಖ್ಯೆಗಳನ್ನು ಸೇರಿಸಿದಾಗ ಆ ಸಂಖ್ಯೆಯೇ ಉತ್ತರವಾಗಿರುತ್ತದೆ. ಉದಾಹರಣೆಗೆ 3ಕ್ಕೆ ನಾನು ಸೊನ್ನೆಯನ್ನು ಸೇರಿಸುತ್ತಿದ್ದೇನೆ, ಅದರ ಉತ್ತರ ಏನಾಗಿದೆ? 3 ಆಗಿರುತ್ತದೆ. ಅದೇ ರೀತಿ 0ಗೆ ನಾನು 5 ಸೇರಿಸುತ್ತಿದ್ದೇನೆ, ಉತ್ತರ 5 ಆಗಿದೆ. ಈ ರೀತಿಯಾಗಿ ಒಂದು ಸಂಖ್ಯೆಗೆ ಏನನ್ನು ಸೇರಿಸಿದಾಗ ಅದೇ ಸಂಖ್ಯೆ ಉತ್ತರವಾಗಿ ಬರುತ್ತದೆಯೋ ಆಗ ನಾವು ಅದನ್ನು ಸಂಕಲನದ ಅನನ್ಯತೆ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ 2 ಉದಾಹರಣೆಗಳಲ್ಲೂ ಕೂಡ ಸೊನ್ನೆಯು ಸಂಕಲನದ ಅನನ್ಯತಾಂಶವಾಗಿದೆ ಎಂದು ಹೇಳಬಹುದು. ನೀವೀಗ ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶವನ್ನು ತಿಳಿದುಕೊಂಡಿರಿ. ಈಗ ಗುಣಾಕಾರದ ಅನನ್ಯತಾಂಶವನ್ನು ತಿಳಿಯೋಣ. ಉದಾಹರಣೆಗೆ 2 ಬಿಲ್ಲೆಗಳನ್ನು ನಾನು 1 ಬಾರಿ ಜೋಡಿಸಿದ್ದೇನೆ. 2 ಬಿಲ್ಲೆಗಳನ್ನು 1 ಬಾರಿ, ಉತ್ತರ ಏನಾಗಿದೆ? 2 ಆಗಿದೆ. ಅದೇ ರೀತಿ ನಾನು 5 ಬಿಲ್ಲೆಗಳನ್ನು 1 ಬಾರಿ ಜೋಡಿಸುತ್ತಿದ್ದೇನೆ. 1, 2, 3, 4, 5. 5 ಬಿಲ್ಲೆಗಳನ್ನು 1 ಬಾರಿ ಜೋಡಿಸಿದ್ದೇನೆ, ಉತ್ತರ ಏನಾಗಿದೆ? 5 ಆಗಿದೆ. ಇದೇ ರೀತಿ 1 ಬಿಲ್ಲೆಯನ್ನು ನಾನು 4 ಬಾರಿ ಜೋಡಿಸುತ್ತೇನೆ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, ಉತ್ತರ ಏನಾಗಿದೆ? 4. ಅಂದರೆ ಇದನ್ನು ನಾವು ಹೀಗೆ ಹೇಳಬಹುದು: 5 ಬಿಲ್ಲೆಗಳನ್ನು 1 ಬಾರಿ ಜೋಡಿಸಿದಾಗ ಉತ್ತರ 5 ಆಗುತ್ತದೆ. 4 ಬಿಲ್ಲೆಗಳನ್ನು 1 ಬಾರಿ ಜೋಡಿಸಿದಾಗಲೂ ಸಹ ಉತ್ತರ 4 ಆಗಿದೆ. ಹಾಗೆ 1 ಬಿಲ್ಲೆಗಳನ್ನು 3 ಬಾರಿ ಜೋಡಿಸಿದಾಗ ಉತ್ತರ 3 ಆಗುತ್ತದೆ. ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಯಾವ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಉತ್ತರವು ಅದೇ ಸಂಖ್ಯೆಯಾಗಿದೆಯೋ, ಅಂದರೆ ನೋಡಿ, ಎಲ್ಲ ಉದಾಹರಣೆಗಳಲ್ಲೂ ನಾವು 1 ನೋಡುತ್ತಿದ್ದೇವೆ. ಅಂದರೆ 5 × 1 5, 4 × 1 4, 1 × 3 3, ಅಂದರೆ ಅದೇ ಸಂಖ್ಯೆಗಳು ಬರುತ್ತಿದೆ. ಅದಕ್ಕೆ ಕಾರಣ 1. ಆದ್ದರಿಂದ ನಾವು 1 ಗುಣಾಕಾರದ ಅನನ್ಯತಾಂಶ ಎಂದು ಕರೆಯುತ್ತೇವೆ.